ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಗೌರಿ ಇಲ್ಲಿ ರೌಡಿ ಶೀಟ್ ಫೈಲ್ನ ಚೆಕ್ ಮಾಡ್ತಾ ಇರ್ತಾಳೆ. ಹಾಗೆ ಚೆಕ್ ಮಾಡ್ತಿರ್ಬೇಕಾದ್ರೆ ಲಾಸ್ಟ್ನ ಪೇಜಲ್ಲಿ ಶಂಕರನ್ ಫೋಟೋ ಇರುತ್ತೆ. ಅದನ್ನು ನೋಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಫಾರಿನಿಂದ ಅವ್ರ ಅಮ್ಮ ಕಾಲ್ ಮಾಡಿಬಿಡ್ತಾರೆ. ಅಮ್ಮ ಕಾಲ್ ಮಾಡ್ತಿದ್ದಾರೆ ಅಂತ ಆ ಫೈಲ್ನ ಕ್ಲೋಸ್ ಮಾಡಿಬಿಟ್ಟು ಅಮ್ಮನ ಜೊತೆ ಮಾತಾಡ್ತಾ ಇರ್ತಾಳೆ. ಅಮ್ಮ ಹೇಗಿದ್ದೀರಾ, ಇಷ್ಟು ದಿನ ಆದಮೇಲೆ ಕಾಲ್ ಮಾಡ್ತಿದ್ದೀರಲ್ಲ, ಮನೆಯವರೆಲ್ಲರೂ ಚೆನ್ನಾಗಿದ್ದಾರಾ, ಅಣ್ಣ ಅತ್ತಿಗೆ ಹಾಗೆ ಗ್ರೀಷ್ಮ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳಬೇಕಾದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಅಮ್ಮ, ನನ್ನನ್ನು ಮರ್ತೇ ಬಿಟ್ರಾ, ಈ ಮಗಳು ನಿಮಗೆ ಬೇಡವಾದ್ಲ ಅಂತ ಅನ್ಬೇಕಾದ್ರೆ ಸಾರಿ ಮಗಳೇ, ನಿಮ್ಮ ಅಪ್ಪನ ಬಗ್ಗೆ ಗೊತ್ತಲ್ವಾ, NRI ಮಕ್ಕಳಿಗೆಲ್ಲ ಕನ್ನಡ ಕಲಿಸ್ಕೊಡ್ಬೇಕು ಅಂತ ಕಲಿಸ್ತಿದ್ದಾರೆ, ಹಂಗಾಗಿ ನಾನು ಸ್ವಲ್ಪ ಬ್ಯುಸಿ ಆದೆ, ಮಾಡೋ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಏನು ಗೊತ್ತಾ ಗೌರಿ, ನಿಮ್ಮ ಅಪ್ಪಾಜಿ ಸೆಲೆಬ್ರಿಟಿ ರೇಂಜಿಗೆ ಆಗಿದ್ದಾರೆ ಗೊತ್ತಾ, ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲನೂ ನೋಡಿಕೊಂಡು ಮನೆ ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮೇ ಸಿಗಲ್ಲ. ಇವತ್ತು ಏನಾದರೂ ಮಾಡಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಫ್ರೀ ಮಾಡಿಕೊಂಡು ನಿನಗೆ ಕಾಲ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ಓ ಅಮ್ಮ, ಏನು ಈ ಥರ ಖುಷಿ ವಿಚಾರ ಹೇಳ್ತಾ ಇದ್ದೀರಲ್ಲ, ಅಪ್ಪಾಜಿ ಸೆಲೆಬ್ರಿಟಿ ಥರ ಆಗಿದ್ದಾರೆ ಅಂದರೆ ತುಂಬಾ ಖುಷಿಯಾದ ವಿಚಾರ ಅಂತ ಗೌರಿ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ಗೌರಿ ಹೇಳ್ತಾ ಇರ್ತಾಳೆ, ಈ ಬಡಪಾಯಿನ ಅಲ್ಲೆಲ್ಲರೂ ನೆನೆಸ್ಕೊತಿದ್ದಾರೆ ಅಮ್ಮ ಅಂತ ಅನ್ಬೇಕಾದ್ರೆ, ಏನೇ ಗೌರಿ ಹಿಂಗಂತೀಯ, ದಿನ ನಾವು ನಿನ್ನನ್ನು ನೆನ್ಪು ಮಾಡ್ಕೋತೀವಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಳಿಯಂದ್ರಲ್ಲೇ ಏನು ಮಾಡ್ತಿದ್ದಾರೆ ಅಂತ ಅಂದಾಗ ಗೌರಿ ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಬಿಡ್ತಾಳೆ. ಗೌರಿ, ಅಳಿಯಂದ್ರಲ್ಲೇ ಕೊಡೆ ಮಾತಾಡಬೇಕು ಅಂತ ಅವ್ರ ಅಮ್ಮ ಕೇಳ್ತಿರ್ಬೇಕಾದ್ರೆ, ಅವ್ರಿಗೇನಮ್ಮ ತುಂಬ ಚೆನ್ನಾಗಿದ್ದಾರೆ, ಇಲ್ಲೇ ಎಲ್ಲ ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಗೌರಿ ಹೇಳ್ತಾ ಇರ್ತಾಳೆ, ಅಮ್ಮ ಆ ಕಡೆ ಹೋಗಿದ್ದಾರೆ ಅಂತ ಅಂದಾಗ, ಏನೇ ಬರೀ ಯಾವಾಗಲೂ ಇದನ್ನೇ ಹೇಳ್ತೀಯಲ್ಲ, ಫೋನ್ ಮಾಡಿದಾಗೆಲ್ಲ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತ ಹೇಳ್ತಾ ಇರ್ತೀಯಲ್ಲ, ಈಗೇನು ಅಳಿಯಂದ್ರನ್ನ ಕರಿತೇ ಇಲ್ವಾ, ನಾನು ಮಾತಾಡಲೇಬೇಕು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಹಿರಿಯಮ್ಮ ಒಂದು ನಿಮಿಷ ಕರ್ಕೊಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷನೇ ನೀನು ಬರೋವರೆಗೂ ಕಾಯ್ತೀನಿ, ವಿಡಿಯೋ ಕಾಲಲ್ಲೇ ಇರ್ತೀನಿ, ಹೋಗಿ ಬೇಗ ಕರ್ಕೊಬ ಅಂತ ಅಂದಾಗ ಶಂಕರನ್ನ ಕೈ ಹಿಡಿದು ಎಳ್ಕೊಂಡು ಕರ್ಕೊಬರ್ತಾ ಇರ್ತಾಳೆ. ಬಿಡ್ರಿ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳಬೇಕಾದ್ರೆ, ನಿಮ್ಮ ಅತ್ತೆ ಮಾತಾಡಬೇಕಂತೆ, ನಾವಿಬ್ಬರು ದೂರ ಆಗಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ, ಹೇಗೋ ಸ್ವಲ್ಪ ಮ್ಯಾನೇಜ್ ಮಾಡಿ ಅಂತ ಅಂದಾಗ ಲ್ಯಾಪ್ಟಾಪಲ್ಲಿ ವಿಡಿಯೋ ಮಾಡಿಕೊಟ್ಟು ಮಾತಾಡಿಸ್ತಾ ಇರ್ತಾಳೆ. ಅಳಿಯಂದ್ರೆ ಅಂತೂ ಇಂತೂ ಇವತ್ತಾದರೂ ಸಿಕ್ಕಿದ್ರಲ್ಲ, ಯಾವಾಗ ಫೋನ್ ಮಾಡಿದರೂ ಸಹ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತ ಬರೀ ಇದನ್ನೇ ಹೇಳ್ತಾ ಇದ್ಲು, ಇವತ್ತು ನಿಮ್ಮ ಜೊತೆ ಮಾತಾಡಿದ್ನಲ್ಲ, ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಂತ ಅತ್ತೆ ಹೇಳ್ತಿರ್ಬೇಕಾದ್ರೆ ಗೌರಿ ಮುಖನ ಶಂಕರ ನೋಡ್ತಾ ಇರ್ತಾನೆ. ಓ ಅದು ಅತ್ತೆವ, ಏನು ಗೊತ್ತಾ, ಸ್ವಲ್ಪ ಕೆಲಸ ಇರುತ್ತಲ್ಲ, ಹಂಗಾಗಿ ಬ್ಯುಸಿ ಇದ್ದೆ ಅಷ್ಟೇ, ಹೇಳಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಅತ್ತೆ ಹೇಳ್ತಾ ಇರ್ತಾರೆ, ಗಂಡು ಮಕ್ಳು ಅಂತಂದರೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಆದರೆ ಅಪರೂಪಕ್ಕೆ ವೀಡಿಯೋ ಕಾಲ್ ಮಾಡಿದಾಗ ಸಿಗಲಿಲ್ಲ ಅಂದರೂ ಸ್ವಲ್ಪ ಬೇಜಾರಾಗುತ್ತೆ ಅಳಿಯಂದ್ರೆ ಅಂತ ಹೇಳ್ಬೇಕಾದ್ರೆ, ನೀವೇನು ತಲೆ ಕೆಡಿಸ್ಕೊಬಿಡಿ ಅಮ್ಮ, ಇನ್ನು ಮುಂದೆ ಡೈಲಿ ಮಾತಾಡ್ಬೋದು ಅಲ್ವೇನ್ರಿ ಶಂಕರ ಅವ್ರೆ ಅಂತ ಕೇಳ್ತಾ ಇರ್ತಾಳೆ. ಆಗ ಶಂಕರ ಕೇಳ್ತಾ ಇರ್ತಾನೆ, ಬೆಳ್ಳುಳ್ಳಿ ಆಯ್ಸು ಎಲ್ಲರೂ ಗ್ರೀಷ್ಮ ಹೇಗಿದ್ದಾರೆ ಅತ್ತೆವ ಅಂತ ಅನ್ಬೇಕಾದ್ರೆ, ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೀವಿ ಅಂತ ಹೇಳ್ಬಿಟ್ಟು ಗೌರಿ ಶಂಕರ ನೀವಿಬ್ಬರು ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅಮ್ಮ ಈ ಡೌಟ್ ಯಾಕಮ್ಮ ನಿನಗೆ ಅಂತ ಕೇಳಬೇಕಾದ್ರೆ, ಏನಿಲ್ಲ ಮುಂಚೆ ಎಲ್ಲ ತುಂಬ ಖುಷಿಯಾಗಿ ತರಲೆ ಮಾಡ್ಕೊಂಡಿದ್ರಲ್ಲ, ಇವಾಗ ನೋಡಿದ್ರೆ ಮುಖ ಉಫ್ ಅಂತ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಡೌಟ್ ಬಂತು ಅಷ್ಟೇ ಕಾಣೆ ಅಂತ ಅಂದಾಗ ಇಬ್ಬರು ಮುಖನ ನೋಡ್ಕೋತಾ ಇರ್ತಾರೆ. ಹಾಗೆ ಬೇಕಂತ ಗೌರಿ ಹೋಗ್ಬಿಟ್ಟು ಶಂಕರನ್ನ ಕಚ್ಚುತ್ತಿರ್ಬೇಕಾದ್ರೆ, ಏನೇ ಅಮ್ಮನ ಮುಂದೆ ಈ ಥರ ತರಲೆ ಮಾಡ್ತೀಯಾ, ಪರವಾಗಿಲ್ಲ ಬಿಡು, ನಾನು ನೆಕ್ಸ್ಟ್ ಇನ್ನೊಂದು ದಿನ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಪರವಾಗಿಲ್ಲಮ್ಮ ಮಾತಾಡು ಅಂತ ಅನ್ಬೇಕಾದ್ರೆ, ಇಲ್ಲ ನೀವು ಕಂಟಿನ್ಯೂ ಮಾಡಿ ಅಂತ ಫೋನ್ ಕಟ್ ಮಾಡಿದಾಗ ಶಂಕರ, ಬಿಡ್ರಿ ಫೋನೇ ಕಟ್ ಆಯಿತು ಅಂತ ಹೋಗ್ತಾ ಇರ್ತಾನೆ. ಅಲ್ಲ ಶಂಕರವ್ರೇನಾದರೂ ಬೇಜಾರು ಮಾಡ್ಕೊಂಡ್ರಾ, ಬಿಡಿ ಬೇಜಾರು ಮಾಡ್ಕೊಂಡ್ರೆ ಮಾಡ್ಕೋತಾರೆ, ನನ್ನ ಗಂಡನ ತಾನೇ ನಾನು ಕಚ್ಚಿದ್ದು, ಏನಾಗಲ್ಲ, ನನಗೆ ತಾಳಿ ಲೈಸೆನ್ಸ್ ಇದೆ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ಅವಳಿಗೆ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಡ್ರೈವರ್ ಬಸವರಾಜ್ ಕಾಲ್ ಮಾಡ್ತಿರ್ಬೇಕಾದ್ರೆ, ಬಂದೆ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಡ್ಯೂಟಿಗೆ ಬೇರೆ ಟೈಮ್ ಆಯಿತು, ಈ ಕಡೆ ಫೈಲು ಸಬ್ಮಿಟ್ ಮಾಡಿಲ್ವಲ್ಲ ಅಂತ ಅನ್ಬೇಕಾದ್ರೆ, ಆಲ್ರೆಡಿ ಫೈಲೆಲ್ಲ ನೋಡಿದ್ದೀನಲ್ವಾ, ಆದಷ್ಟು ಬೇಗ ಮಿನಿಸ್ಟರ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗಂಗಾ ಈ ಕಡೆ ಶಿವರುದ್ರಪ್ಪನಿಗೆ ಕಾಲ್ ಮಾಡಿ ಅಲ್ಲೆಲ್ಲ ಹೆಂಗೆ ನಡೀತಿದೆ ಅಂತ ಕೇಳ್ತಾ ಇರ್ತಾಳೆ. ತುಂಬ ಚೆನ್ನಾಗಿ ನಡೀತಿದೆ, ಏನು ತಲೆ ಕೆಡಿಸ್ಕೋಬೇಡ ಗಂಗವ್ವ, ಎಲ್ಲ ನೀನಿರಬೇಕಾದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು, ಹಾಗೆ ಶಂಕರನ ಮುಖ ನೋಡು, ಹಿಂಗೆ ತಿಂಗ್ ಮಂಗತಂಗೆ ಆಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಅವತ್ತು ಶಂಕರ ಬಂದಿದ್ದು ನೋಡಿ ಎಗ್ರಾಡ್ತಿದ್ದನ್ನು ನೋಡಿ ತುಂಬ ಭಯ ಆಗಿತ್ತು, ಎಲ್ಲೇನು ಮಾಡ್ತಾನೋ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಸಿಂಡಿಕೇಟ್ ಅವ್ರು ಇದ್ದಾರಲ್ಲ, ಅವರು ಮನೇಲಿ ಎಲ್ಲರ ವಿಡಿಯೋನು ತೋರಿಸಿ ಹಂಗೆ ಅವನನ್ನು ಕ್ಯಾಚ್ ಮಾಡ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೀನು ಇಲ್ಲಿರಬೇಕಿತ್ತು, ತುಂಬ ಸಂದಾಗಿರೋದು ಅಂತ ಅಂದಾಗ, ನಾನು ಇಲ್ದಿದ್ರೇನು ಕೆಲಸ ಆಗ್ತಿದೆಯಲ್ಲ ಅಷ್ಟೇ ಸಾಕು ಅಂದಾಗ, ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಕೈ ಜೋಡಿಸ್ತಿದ್ಯಾ ಬಿಡವ ಅಂತ ಹೇಳ್ಬೇಕಾದ್ರೆ, ಎಲ್ಲರೂ ಕೈ ಜೋಡಿಸಿದ್ರೆ ತಾನೇ ನಾವು ಅಂದ್ಕೊಂಡಂಗೆ ಕೆಲಸ ಆಗೋದು ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಹಾಗೆ ಸರಿ, ನಾವು ಹೇಳ್ದಂಗೆ ಶಂಕರವ್ರನ್ನ ಲಾಕ್ ಮಾಡಿದಿರ ತಾನೇ, ಒಂದು ಸುಳ್ಳು ಸಾಕ್ಷಿ ಆದರೂ ಬೇಕೇ ಬೇಕು, ಇಲ್ಲ ಅಂತ ಅಂದರೆ ಅವನನ್ನು ನಾವು ಲಾಕಪ್ಪಿಗೆ ಹಾಕ್ಸೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ತಲೆ ಕೆಡಿಸ್ಕೊಬೇಡ ಗಂಗವ್ವ, ಈಗಷ್ಟೇ ನಮ್ಮ ಸಿಂಡಿಕೇಟ್ ಅವರು ಕಾಲ್ ಮಾಡಿದ್ರು, ಅದೇ ವಿಷಯ ಚರ್ಚೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಅದೇ ಕಣವ್ವ, ನೀನು ಹೇಳ್ದಲ್ವಾ ಒಂದು ಫೋಟೋ ಬೇಕು ಅಂತ ಹೇಳ್ದಲ್ಲ, ಹಂಗಾಗಿ ಎದುರಿಸಿ ಬದರಿಸಿ ಒಂದು ಫೋಟೋ ತೆಕ್ಕೊಂಡ್ರೆ ನಮ್ಮ ಕೆಲಸ ಈಸಿ ಆಗುತ್ತೆ ಅಂತ ಹೇಳ್ಬೇಕಾದ್ರೆ, ಅದನ್ನು ನನಗೆ ಬಿಟ್ಬಿಡಿ, ನಾನು ಮಾಡಿಕೊಡ್ತೀನಿ, ಇಲ್ಲಿ ಮನೇಲಿ ನನಗೆ ಇವರಿಬ್ಬರು ಅಟ್ಟಹಾಸನ ನೋಡೋಕ್ಕಾಗ್ತಿಲ್ಲ, ಶಂಕರವ್ರು ಒಂಥರ ಹಾಡಿದರೆ ಗೌರಿ ಒಂಥರ ಹಾಡ್ತಾಳೆ, ಅದೇನು ಹಾಡ್ತಾಳೆ ಹಾಡಲಿ, ನಾನು ನೋಡ್ತೀನಿ ಅಂತ ಹೇಳ್ತಾ ಇರ್ತಾಳೆ.
ಸಾಕ್ಷಿ ಒಂದನ್ನು ನನ್ನ ಕೈಲಿ ಕೊಡಿ ಆಯಿತಾ, ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಹಾಗೆ ಶಂಕರ್ ಅವ್ರನ್ನ ಡೆಲಿವರಿಗೆ ಎಲ್ಲೆಲ್ಲಿ ಕಳಿಸಿದ್ರಿ ಅನ್ನೋದನ್ನು ನನಗೆ ಕೊಡಿ, ಆ ಫೋಟೋ ಎಲ್ಲ ತೆಗೆದ್ಬಿಟ್ಟು ನಾನು ಡೆಲಿವರಿ ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಕಣವ, ಆದಷ್ಟು ಬೇಗ ಫೋನ್ ಹಚ್ಚಿ ಎಲ್ಲ ವಿಷಯನೂ ನಿನಗೆ ಕಳಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಗೌರಿಶಂಕರ ನಾನು ಸೈಲೆಂಟಾಗಿದ್ದೀನಿ ಅಂತ ನಿಮ್ಮಿಬ್ಬರದ್ದು ಅಬ್ಬರ ಜಾಸ್ತಿ ಆಗಿದೆ, ಸೈಲೆಂಟಾಗಿದ್ದೆ ಏನು ಮಾಡಬೇಕು ಅದನ್ನೆಲ್ಲ ಅವಳೊಳಗೆ ಮಾಡ್ತಿದ್ದೀನಿ ಅಂತ ಮಾತಾಡ್ಕೋತಾ ಇರ್ತಾಳೆ. ಆದಷ್ಟು ಬೇಗ ನಾನು ಹೋಗಿ ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತ ಈ ಕಡೆ ಗಂಗಾ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಧಿ ಇಲ್ದಲೆ ಶಂಕರ ಶಿವರುದ್ರಪ್ಪ ಏನೇನು ಕೆಲಸ ಹೇಳ್ತಾನೆ ಎಲ್ಲ ಕೆಲಸನೂ ಮಾಡ್ತಿರ್ಬೇಕಾದ್ರೆ ಒಂದೊಂದಾಗಿ ಫೋಟೋನ ಶೂಟ್ ಮಾಡ್ಕೋತಾ ಇರ್ತಾಳೆ. ಈ ಕಡೆ ಗೌರಿ ಫೋನಲ್ಲಿ ಮಾತಾಡ್ಕೊಂಡು ಮನೆಗೆ ಬರ್ತಾ ಇರ್ತಾಳೆ. ಮಿನಿಸ್ಟ್ರಿಗೆ ಎಲ್ಲ ಫೈಲ್ನು ಅಪ್ಡೇಟ್ ಮಾಡಿದ್ದೀನಿ, ನೆಕ್ಸ್ಟು ನಾನೇ ಹೋಗ್ಬೇಕಂತೆ, ಖುದ್ದಾಗಿ ನಾನೇ ನಿಂತು ಎಲ್ಲ ವಿಚಾರ ಮಾಡಬೇಕು ಅಂತ ಬೇರೆ ಹೇಳಿದ್ದಾರೆ ಅಂತ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಿಜಿ ಬಂದು, ಏನು ಡಿ ಸಿ ಮೇಡಮ್ ಸವಾರಿ ಮನೆಗೆ ಬೇಗ ಬಂದಿದೆ ಅಂತ ಅನ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಬನ್ನಿ ಅಕ್ಕ ಅಂತ ಕರ್ಕೊಂಡು ಬಂದು ಫೋಟೋ ಎಲ್ಲ ತೋರಿಸ್ತಾ ಇರ್ತಾಳೆ. ಇದೇನಿದು ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಹಾಗೆ ಏನು ಫೋಟೋ ಎಲ್ಲ ತಂದಿದೆಯಾ, ಇನ್ಯಾರು ತಂದಿದೆಯಾ ಅಂತ ಅಂದಾಗ ಅಮ್ಮರಿಗೆ ರಾಖಿ ಕಟ್ತಿರೋ ಫೋಟೋ ಎಲ್ಲನೂ ತಂದಿರ್ತಾಳೆ. ಇದೇನು ಸ್ಪೆಷಲಾಗಿ ಅಮ್ಮವ್ರ ಫೋಟೋ ಬೇರೆ ತಂದಿದೆಯಾ, ಆವತ್ತು ರಾಖಿ ಕಟ್ಟಿದ್ವಲ್ಲ ಆ ಫೋಟೋ ಬೇರೆ ಇದೆ, ಏನು ವಿಶೇಷ ಅಂತ ಕೇಳಬೇಕಾದ್ರೆ ಹೇಳ್ತೀನಕ್ಕ, ನಾನು ಶಂಕರ್ ಅವ್ರ ಡೈರಿನ ಮೊನ್ನೆ ಓದಿದೆ ಅಂತ ಹೇಳ್ತಾ ಇರ್ತಾಳೆ. ಏನು ಡೈರಿ ಬೇರೆ ಬರೀತಾರ ಶಂಕರ್ ಅವ್ರು ಅನ್ಬೇಕಾದ್ರೆ, ಮುಂಚೆ ಬರೀತಿರ್ಲಿಲ್ಲ ಇವಾಗ ಬರೀತಾರೆ, ಆದರೆ ಡೈರಿ ಓದಿ ನನಗೆ ಕಣ್ಣು ತುಂಬ ಮನಸ್ಸು ತುಂಬ ಎಲ್ಲ ಬಂತು, ಕಣ್ಣೀರು ಬಂತು ಅಕ್ಕ ಅಂತ ಹೇಳ್ತಿರ್ಬೇಕಾದ್ರೆ, ಏನಾಯಿತು ಅಂಥದ್ದೇನಿತ್ತು ಅಂತ ಕೇಳಬೇಕಾದ್ರೆ ಆ ಗಂಗಾ ಇಲ್ಲಿ ಸಲ್ಲದನ್ನೆಲ್ಲ ಹೇಳ್ಬಿಟ್ಟಿದ್ದಾಳೆ. ಭುವಿ ನಮ್ಮ ಮಗಳೆಲ್ಲ ಗೌರಿ ಮತ್ತು ಡಾಕ್ಟ್ರ್ ಮಗಳು ಅಂತ ಹೇಳಿದ್ದಾಳೆ. ಹಂಗಾಗಿ ಶಂಕರ್ ಅವರು ಭುವಿ ನನ್ನ ಮಗಳಲ್ಲ ಅಂತ ಅಂದ್ಕೊಂಡಿದ್ದಾರೆ, ಆದರೂ ಸಹ ನನ್ನನ್ನು ಅವರು ಅಗ್ನಿಗೋಲಿಸಿದ್ದಾರೆ ಅಂತ ಅಂದಾಗ ಈ ಕಡೆ ವಿಜಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಗೌರಿ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ, ಇಂಥ ಗಂಡನ ನಾನು ಬಿಟ್ಟು ಬಂದೆ, ನಾನೇ ತಪ್ಪಾಗಿ ತಿಳ್ಕೊಂಡೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ, ಈಗಲಾದರೂ ಸತ್ಯ ತಿಳ್ಕೊಂಡಿದೆಯಲ್ಲ ಎಲ್ಲ ನಿಜ ಹೇಳು ಅಂತ ಹೇಳ್ತಾ ಇರ್ತಾಳೆ. ಹೇಳೋಕ್ಕಾಗಲ್ಲಕ್ಕ, ಅದಕ್ಕೋಸ್ಕರ ಈ ಫೋಟೋ ಎಲ್ಲ ತಂದಿದ್ದೀನಿ, ಇದನ್ನಾದರೂ ನೋಡಿ ಅವ್ರು ಅರ್ಥ ಮಾಡ್ಕೊಳ್ಳಿ, ನಾನು ಅಮ್ಮರ ಅಣ್ಣ ತಂಗಿ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಇದನ್ನೆಲ್ಲ ತಂದಿದ್ದೀನಿ ಅಂತ ಹೇಳ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನನಗೆ ಶಂಕರವ್ರ ಮೇಲೆ ಕೋಪ ಇದ್ದಿದ್ದಕ್ಕೆ ಹಾಗೆ ಪದೇ ಪದೇ ಮನೆಗೆ ಬರ್ತಿದ್ರಲ್ಲ ಅದಕ್ಕೋಸ್ಕರ ನಾನು ಅಮ್ಮವ್ರ ಜೊತೆ ಸ್ವಲ್ಪ ಸಲಿಗೆಯಿಂದ ಇದ್ದೆ. ಅನ್ಫಾರ್ಚುನೇಟ್ಲಿ ಗಂಗಾ ಹೇಳಿದ್ದೆ ನಿಜ ಅಂತ ಅಂದ್ಕೊಂಡು ಅವರು ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರು. ಅದಕ್ಕೋಸ್ಕರ ನಾನು ಈ ರೀತಿ ಎಲ್ಲ ಮಾಡ್ತಾಯಿದ್ದೀನಿ, ಈ ಫೋಟೋ ನೋಡಿ ಆದರೂ ಅನುಮಾನ ಎಲ್ಲ ದೂರ ಆಗಲಿ ಅಂತ ಅಕ್ಕ ಈ ರೀತಿ ಮಾಡ್ತಿದ್ದೀನಿ ಅಂತ ಅಂದಾಗ, ತಲೆ ಕೆಡಿಸ್ಕೊಬೇಡ ಗೌರಿ, ಇನ್ನೂ 10 ದಿನ ಟೈಮ್ ಇದೆ, ನಿನ್ನ ಒಳ್ಳೆತನ ದೃಢ ನಿರ್ಧಾರ ಎಲ್ಲದೂ ಸೇರಿ ಒಳ್ಳೇದಾಗೇ ಆಗುತ್ತೆ ಅಂತ ವಿಜಿ ಸಮಾಧಾನ ಮಾಡ್ತಾ ಇರ್ತಾಳೆ. ನಾನು ಅದೇ ಭರವಸೆಲಿದ್ದೀನಿ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಎಲ್ಲ ಕಡೆ ಕಳ್ಬಡ್ಡಿ ಸಾರಾಯಿನ ಸಪ್ಲೈ ಮಾಡ್ತಿರ್ಬೇಕಾದ್ರೆ ಪೊಲೀಸ್ಗೆ ಗಂಗಾ ಇನ್ಫಾರ್ಮೇಷನ್ ಕೊಟ್ಬಿಡ್ತಾಳೆ. ಸಡನ್ನಾಗಿ ಪೊಲೀಸ್ ಬಂದು, ಏನೋ ಇದು ಗಾಡೀಲಿ ತಗೊಂಡು ಹೋಗ್ತಿದ್ಯಾ ಅಂತ ಅಂದಾಗ ನೀರು ಅಂತ ಹೇಳ್ತಾ ಇರ್ತಾನೆ. ಚೆಕ್ ಮಾಡ್ರಿ ಅಂತ ಅನ್ಬೇಕಾದ್ರೆ ಈ ಕಡೆ ಹೋಗಿ ಚೆಕ್ ಮಾಡ್ತಾ ಇರ್ತಾರೆ. ಪೊಲೀಸು ಚೆಕ್ ಮಾಡಿ ಹೇಳ್ತಾರೆ, ಸರ್ ಇದು ಕಳ್ಬಡ್ಡಿ ಸಾರಾಯಿ ಅಂತ ಅಂದಾಗ ಶಂಕರನ್ಗೆ ಶಾಕ್ ಆಗ್ತಾ ಇರುತ್ತೆ. ಏನು ನೀರು ಅಂತ ಹೇಳ್ತೀಯಾ, ಏನು ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ಇದನ್ನೆಲ್ಲ ನಾನು ಮಾಡ್ತಾ ಇಲ್ಲ, ನಾನು ಅಂಥವನ್ನೆಲ್ಲ ನಾನು ನಂಬಿ ಅಂತ ಅನ್ಬೇಕಾದ್ರೆ, ಕಳ್ಳ ಯಾವತ್ತು ಕಳ್ತನ ಮಾಡಿದ್ದನ್ನ ಹೇಳ್ತಾನ ಅಂತ ಪೊಲೀಸ್ ಬೈತಾ ಇರ್ತಾರೆ. ಒದ್ದು ಒಳಗಡೆ ಲಾಕಪ್ ಹಾಕಿದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅನ್ಬೇಕಾದ್ರೆ, ಸರ್ ಪ್ಲೀಸ್ ನನ್ನ ಮಾತನ್ನ ಕೇಳಿ ಸರ್, ಇದನ್ನು ನಾನು ಮಾಡ್ತಿಲ್ಲ, ನಾನು ಮಾಡಲಿಲ್ಲ ಅಂದರೆ ನನ್ನ ಫ್ಯಾಮಿಲಿ ಎಲ್ಲ ಸಾಯಿಸ್ತೀನಿ ಅಂತ ಒಬ್ಬರು ಹೇಳಿದ್ರು, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ಮಾತನ್ನ ನಂಬಿ ಸರ್ ಅಂತ ಅನ್ಬೇಕಾದ್ರೆ, ಹೌದೇನಪ್ಪ ಸರಿ ಹಾಗಾದರೆ ಯಾರು ಮಾಡ್ತಾ ಇರೋದು ಹೇಳು ಅಂತ ಅನ್ಬೇಕಾದ್ರೆ, ಸಿಂಡಿಕೇಟ್ ಅವರು ಮಾಡ್ತಾ ಇರೋದು ಅಂತ ಅಂದಾಗ ಪೊಲೀಸ್ ಗನ್ ತಾಂಡು ಅವನ ಎದೆಗೆ ಗುಂಡಿಟ್ಬಿಡ್ತಾರೆ. ಏನು ಸರ್ ಈ ರೀತಿ ಮಾಡ್ತಾ ಇದ್ದೀರಾ, ನೀವು ಪೊಲೀಸು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂಥದ್ರಲ್ಲಿ ನನ್ನನ್ನು ಸಾಯ್ಸಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ನಾವು ಪೊಲೀಸವರು ಆದರೆ ರಕ್ಷಣೆ ಮಾಡೋರಲ್ಲ, ನಾವು ಸಿಂಡಿಕೇಟ್ ಕಡೆ ಪೊಲೀಸವರು, ನೀನು ಈ ರೀತಿ ಮಾಡ್ತೀಯಾ ಅಂತಲೇ ಅವರು ನನಗೆ ಇನ್ಫಾರ್ಮೇಷನ್ ಕೊಟ್ಟು ಕಳಿಸಿದರೆ, ಮೊದಲು ಬಾಸಿಗೆ ಕಾಲ್ ಮಾಡು ಅಂತ ಪೊಲೀಸ್ ಬೆದರಿಕೆ ಹಾಕ್ತಾ ಇರ್ತಾನೆ. ಹಾಗೆ ಬಾಸ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ, ಏನಪ್ಪ ನಮ್ಮ ಬಗ್ಗೆ ಎಲ್ಲ ಪೊಲೀಸ್ಗೆ ಹೇಳ್ಬಿಟ್ಟ, ನಿನ್ನ ಬುದ್ಧಿ ಏನು ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ನಾನು ಈ ಥರ ಐಡಿಯಾ ಮಾಡಿದೆ, ಹಿಂಗೆ ಅತಿಯಾಗಿ ಹಾಡ್ತಾ ಇದ್ದರೆ ಭೂವಿನ ಭೂಲಕ್ಕೂ ಕಳಿಸಿ ಗೌರಿನ ಗಂಗಾ ಜಲಕ್ಕೆ ಕಳಿಸ್ಬಿಡ್ತೀನಿ ಅಂತ ಬೆದರಿಕೆ ಆಗ್ತಾ ಇರ್ತಾನೆ. ಹಾಗೆ ಪಾರ್ವತಿನ ಶಿವಪದಕ್ಕೆ ಸೇರಿಸ್ತೀನಿ, ಸುನಂದ ಮತ್ತು ಇನ್ಯಾರು ಲಿಸ್ಟ್ ಕೊಡಬೇಕಂತ ಅಂದಾಗ, ಈ ನನ್ನ ಮಕ್ಕಳು ನಾನು ಇದೊಂದು ಇಟ್ಕೊಂಡು ಆಟ ಆಡಿಸ್ತಾ ಇದ್ದೀರಾ, ತಪ್ಪು ಮಾಡ್ತಿದ್ದೀರಾ ಅನ್ಬೇಕಾದ್ರೆ, ನಾವು ಮಾಡೋದೇ ತಪ್ಪು, ಮುಚ್ಕೊಂಡು ಕಾರ್ ಹತ್ಲ ಅಂತ ಬೈತಾ ಇರ್ತಾರೆ. ಹಾಗೆ ಪೊಲೀಸ್ ಸರಿ ಹೊರಡು ಅಂತ ಹೊರಟೋಗ್ತಿರ್ಬೇಕಾದ್ರೆ ತುಂಬ ಟೆನ್ಷನ್ ಮಾಡ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದು ಬೈಕೋತಾ ಇರ್ತಾನೆ, ಪಾಪಿ ನನ್ನ ಮಕ್ಕಳು ನನ್ನನ್ನು ಸಿಗಾಕ್ಸ್ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ, ಮಾಡಲಿಲ್ಲ ಅಂತ ಅಂದರೆ ನಮ್ಮ ಮನೋರ್ಗೊಂದು ಗತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಆಪೋಸಿಟಾಗಿ ಹೋಗೋಣ ಅಂತ ಅಂದರೆ ನನ್ನನ್ನು ಬಿಡ್ತಲೇ ಇಲ್ಲ, ಇನ್ನು ಏನೇನು ಮಾಡ್ತಾರೋ ನಾನು ಜೈಲ್ ಪಾರ್ ಮಾಡೋದಂತೂ ಗ್ಯಾರಂಟಿ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಶಂಕರ ಒದ್ದಾಡ್ತಾ ಇರ್ತಾನೆ. ಈಗ ಒಂದು ಕ್ಷಣ ಈ ಕಡೆ ನೋಡಿದಾಗ ಆ ಫೋಟೋಸ್ ಎಲ್ಲ ನೋಡಿ ಅವನಿಗೂ ತುಂಬ ಖುಷಿ ಆಗ್ತಿರುತ್ತೆ. ಮನೆಯವ್ರ ಜೊತೆ ಮಾತಾಡಿದ್ರಲ್ಲ ಅದಕ್ಕೋಸ್ಕರ ಎಲ್ಲರ ಫೋಟೋನು ಇಟ್ಟಿದ್ದಾರೆ ಅಂತ ಅವನು ನೋಡಿ ಖುಷಿ ಪಡ್ತಿರ್ಬೇಕಾದ್ರೆ, ಇನ್ನೊಂದು ಫೋಟೋ ನೋಡಿ ಅವನಿಗೆ ಶಾಕ್ ಆಗ್ತಾ ಇರುತ್ತೆ. ಇದೇನಿದು ಅಮ್ಮರ್ಗೆ ಗೌರಿ ರಾಖಿ ಕಟ್ತಿದ್ದಾಳಲ್ಲ ಅಂತ ನೋಡಿ ಅವನಿಗೆ ತುಂಬ ಶಾಕ್ ಆಗಿ ಗಂಗಾ ಹೇಳಿದ ಮಾತನ್ನು ನೆನ್ಪು ಮಾಡ್ಕೋತಾ ಇರ್ತಾನೆ. ಅಲ್ಲ ಅವರಿಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರಲ್ಲ, ಅಂದರೆ ಮದುವೆ ಆಗದಿದ್ರು ಗಂಡ ಹೆಂಡ್ತಿ ಥರ ಇದ್ದಾರೆ ಅಂತ ಗಂಗಾ ಹೇಳಿದ್ಲು. ಇಲ್ಲಿ ನೋಡಿದರೆ ಗೌರಿ ಅಮ್ಮರ್ಗೆ ಈ ಕಡೆ ರಾಖಿ ಕಟ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಶಾಕ್ ಆಗಿ ಆ ಫೋಟೋ ನೋಡಿಕೊಂಡು ನಿಂತ್ಕೊಬಿಡ್ತಾನೆ.
ಅಲ್ಲ ಈ ಮಲಯಾಳಿ ಇವರಿಬ್ಬರು ಲಿವಿಂಗ್ ರಿಲೇಷನ್‌ಶಿಪ್ಪಲ್ಲಿ ಇದ್ದಾರೆ. ಹಾಗೆ ಈ ಪ್ರತಿರೂಪನೇ ಭೂಮಿ ಅಂತ ನನ್ನ ಜೊತೆ ಸುಳ್ಳು ಹೇಳ್ಬಿಟ್ಲಲ್ಲ. ನನ್ನನ್ನು ಗೌರಿನು ತುಂಬ ಯಾಮಾರಿಸ್ಬಿಟ್ಲು. ನಮ್ಮಿಬ್ಬರ ಲೈಫಲ್ಲಿ ಇವಳು ಬಂದ್ಬಿಟ್ಟು ಹಾಳೆ ಮಾಡಿದ್ಲು ಅಂತ ನೆನಪಿಸ್ಕೊಂಡು ತುಂಬ ಪಶ್ಚಾತ್ತಾಪ ಪಡ್ತಾ ಇರ್ತಾನೆ. ಎಲ್ಲಿಂದಲೋ ಬಂದ್ಬಿಟ್ಟು ಒಳ್ಳೆ ಫ್ರೆಂಡ್ ಆಗಿ ಇದ್ಬಿಟ್ಟಿದ್ಲು. ನಾನು ಅವಳನ್ನ ನಂಬಿಟ್ಟೆ. ನನ್ನ ಗೌರಿ ಜೀವನನೇ ಹಾಳು ಮಾಡಿದ್ಲು ಅಂತ ಬೈಕೋತಾ ಇರ್ತಾನೆ. ಹಾಗೆ ಬಾಲ್ಯ ವಿವಾಹ ಅಂತ ನಮ್ಮಿಬ್ಬರು ಬಂದ್ಬಿಟ್ಟು ನನ್ನ ಅಮ್ಮಿಯವ್ರನ್ನ ದೂರ ಮಾಡಿದ್ಲು. ಹಾಗೆ ನಾನು ಜೈಲಿಗೆ ಹೋಗಂಗೆ ಮಾಡಿದ್ಲು. ಮತ್ತೆ ಜೈಲಿಂದ ಬಂದಾಗ ನನ್ನ ಅಮ್ಮಿಯವ್ರು ಬಸ್ರಿ ಅಂತ ಗೊತ್ತಾಯಿತು. ನಾನು ಎಲ್ಲ ಕಡೆ ಹುಡುಕಿದ್ರು ಸಹ ಸಿಗ್ದಂಗೆ ನಮ್ಮಿಬ್ಬರನ್ನ ದೂರ ಮಾಡಿದ್ಲು. ಆಮೇಲೆ ಡಾಕ್ಟ್ರಿಗೂ ಗೌರಿಗೂ ಸಂಬಂಧ ಇದೆ ಅಂತ ಕಟ್ಟಿ ಏನೇನೋ ಸುಳ್ಳು ಎಲ್ಲ ಹೇಳಿ ನನ್ನ ತಲೆನ ತುಂಬಿಸಿದ್ಲು. ಇವಳು ಎರಡ ಎಷ್ಟೊಂದು ಥರ ಆರೋಪ ಮಾಡಿ ನನ್ನ ಜೀವನನೇ ಹಾಳು ಮಾಡಿ ನರ್ಕ ಮಾಡಿದ್ಲು. ಜೊತೆಗೆ ನಮ್ಮ ಅವ್ವನು ಮನೆಯಿಂದ ಆಚೆ ಹಾಕಿದ್ಲು. ನನ್ನ ಲೈಫ್ನೇ ಹಾಳು ಮಾಡಿದ್ಲು. ತಂದೆ ಇಲ್ದಂಗೆ ನನ್ನ ಮಗು ಬೆಳೆಯಂಗೆ ಮಾಡಿದ್ಲು. ಇವಳನ್ನ ನಾನು ಸುಮ್ಮನೆ ಬಿಡಲ್ಲ. ಈ ಮನೆಯಾಳಿ ಬದುಕಿದ್ರೆ ಇನ್ನೂ ಎಷ್ಟು ಮನೆನ ಹಾಳು ಮಾಡ್ತಾಳೋ ಗೊತ್ತಿಲ್ಲ. ಖಂಡಿತ ಹುಡುಗನ ಗತಿ ಮಾಡ್ತೀನಿ ಅಂತ ಗನ್ನ ತಗೊಂಡು ಹಾಗೆ ಆ ಫೋಟೋನ ತಗೊಂಡು ತುಂಬ ಕೋಪ ಮಾಡಿಕೊಂಡು ಗಂಗಾ ಗಂಗಾ ಅಂತ ಕೂಕೊಂಡು ರೂಮ್ ಕಡೆ ಹೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.